ಭಾಗ ತರಲು ವಿನಂತಿಯನ್ನು ಮಾಡ್ತಾ ಇದ್ದೀವಿ. ತದನಂತರ ನಮ್ಮ ತೀರ್ಪುಗಾರರ ಪರಿಚಯದಲ್ಲಿ ಕೂಡ ಎಲ್ಲ ಅತಿಥಿಗಳು 11-0 ಅಂದಿಗೆ ಅಂಕಣ ಬಂಧದಲ್ಲಿ ಪಂದ್ಯ ಸಾಗುತ್ತಾ ಇದೆ. ದಯವಿಟ್ಟು ಎಲ್ಲರೂ 4 ಜನ ಆಟಗಾರ ಆಟಗಾರ ಚಾಣಾಕ್ಷ ದಾಳಿಗಾರ ದಾಳಿ ಭಾಗದಲ್ಲಿ ಅಂಕಕ್ಕಾಗಿ ಪ್ರಯತ್ನ ನಡೀತಾ ಇದೆ. ಅಂಕದ ಹೊಡೆದಾಟದಲ್ಲಿ ಅಂಕಣ 2ರಲ್ಲಿ ಇಂಟ್ರೊಡಕ್ಷನ್ ಟೈಮ್ ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಮತ್ತು ಹಿರೇನರ್ತಿ 13-0 ಇನ್ ಫೇವರ್ ಆಫ್ ಹಿರೇನರ್ತಿ. 13-0 ಹಿರೇನರ್ತಿ ಪರವಾಗಿ ಫಾರ್ ಲಾಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್. ಲಾಸ್ಟ್ ಅಂಡ್ ಫೈನಲ್ ಬಾಲ್ ಕೋರ್ಟ್ ನಂಬರ್ 1 ನಾಯಕ್ ಬಾಯ್ಸ್ ನೆಲಗೊಂಡ ಮಾರ್ತಾಂಡೇಶ್ವರ ನಾಯಕ್ ಬಾಯ್ಸ್ ನೆಲಗೊಂಡ ಮಾರ್ತಾಂಡೇಶ್ವರ ಅಗಡಿ ತಂಡಕ್ಕೆ ತಮಗಿದ ಅಂತಿಮ ಕರೆ. 2 ತಂಡದ ನಾಯಕರ ಅಂಕಣ ಬಂಧಕ್ಕೆ ತಾವು ಕಬಡ್ಡಿ ತಂಡದಲ್ಲಿ ಸ್ವಲ್ಪ ಸೌಂಡ್ ಕಡಿಮೆ ಇಟ್ಟರೆ ಸ್ವಲ್ಪ ವಿಸಿಲ್ ಕೇಳ್ತಾ ಇಲ್ಲ ನಮ್ಮ ಕೋಕದ್ದು ದಯವಿಟ್ಟು. ಮತ್ತೊಂದು ಉತ್ತಮವಾದ ಟ್ಯಾಕಲ್ ಬರ್ತಾ ಇದೆ. 14-0 ಒಂದು ಕೂಡ ಸುಲಭದ ಅಂಕವನ್ನ ಬೇಟ್ ಕೊಡ್ತಾ ಇಲ್ಲ. 2 ಜನ ಆಟಗಾರ ನಡುವೆ ಒಂದು ಉತ್ತಮವಾದಂತ ಟ್ಯಾಕಲ್ ಬರ್ತಾ ಇದೆ. ಇದೀಗ ತಾನೇ ತಂಡದ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ. ನಾಯಕ ಬಾಯ್ಸ್ ನೆಲಗೊಂಡ ಮಾರ್ತಾಂಡೇಶ್ವರ ಆಗಡೆ. ನಾಯಕ ಬಾಯ್ಸ್ ನೆಲಗೊಂಡ ಮಾರ್ತಾಂಡೇಶ್ವರ ಆಗಡೆ ಎಲ್ಲಿದ್ದಾರೆ? ನೆಲಗೊಂಡು ಬಂದಿದ್ದಾರೆ. ಆಗಡೆ ಆಟಗಾರರು ಎಲ್ಲಿದ್ದಾರಪ್ಪ? ಆಗಡೆ ಆಟಗಾರರು. ಹಾ, ಓಕೆ. ಟೈಮ್ ಔಟ್. ಚಾಲನೆಯನ್ನು ದೊರಕಿಸಿಕೊಂಡಿರುವಂತಹ ಪರಮಪೂಜ್ಯರಿಗೆ ಹಾಗೆಯೇ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾಗಿರುವಂತಹ ಹುಣಕೇರಿ ಸರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. 14-1 ಪಂದ್ಯ ಸಾಗುತ್ತಾ ಅಂಕಣ 1ರಲ್ಲಿ 13 ಅಂಕದ ಬೃಹತ್ ಅಂತರದೊಂದಿಗೆ ಹಿರೇನರ್ತಿ ತಂಡ ಗೆದ್ದಂತ ತಂಡ ಸೆಮಿಫೈನಲ್ಗೆ ಗೆಲ್ತಾ ಇದೆ. ಸ್ವತಂತ್ರ ತಂಡ ಪಂದ್ಯಾವಳಿಯಿಂದ ನಿರ್ಗಮಿಸಬೇಕಾಗುತ್ತದೆ. ಎಂಟ್ರನ್ಸ್ ನಲ್ಲಿ ಸರ್ ಇನ್ನು ಅನೌನ್ಸ್ ಮಾಡಿ ಗ್ರೌಂಡ್ ನಲ್ಲಿ ಯಾರನ್ನೂ ಕೂಡ ಬಿಡಬೇಡಿ. ಮತ್ತಲ್ಲಿ ಚಾಲು ಮಾಡಿದ್ರಿ ಈಗಾಗಲೇ ಆರಂಭದ ದಾಳಿಯಲ್ಲಿ ನೆಕ್ಸ್ಟ್ ಸೆಮಿಫೈನಲ್ ಪಂದ್ಯ ಸೌಚಿ ವರ್ಸಸ್ ಶಿರೂರ್ ಬಾಯ್ಸ್. ದಯವಿಟ್ಟು ಸೆಮಿಫೈನಲ್ ಪಂದ್ಯಕ್ಕಾಗಿ ಬಾಯ್ಸ್ ತಂಡ ರೆಡಿ ಇರಬೇಕು. ಇದು 2ನೇ ಕರೆ. ಈ ಒಂದು ಪಂದ್ಯದಲ್ಲಿ ತಂಡ ಪಂದ್ಯಾವಳಿಯ ಮತ್ತೊಂದು ಸೆಮಿಫೈನಲಿಸ್ಟ್ ಆಗಿ ತಮ್ಮ ಆರಾಧನೆ ಪಡೆದುಕೊಂಡಿದ್ದಾರೆ. ಈಗಾಗಲೇ ಶಿರೂರ್ ತಂಡ ಪಂದ್ಯಾವಳಿಯ ಮೊದಲ ಸೆಮಿಫೈನಲಿಸ್ಟ್ ಆಗಿ ತಮ್ಮ ಆರಾಧನೆ ಪಡೆದುಕೊಂಡಿದ್ದಾರೆ. ಈ ಪಂದ್ಯದಲ್ಲಿ ಗೆದ್ದಂತ ತಂಡ ಅವರು ಕೂಡ ಸೆಮಿಫೈನಲ್ ಹಂತಕ್ಕೆ ತಮ್ಮ ಆರಾಧನೆ ಪಡೆದಿದ್ದಾರೆ. 19-1 ಅಂಕದ ಬೃಹತ್ ಅಂತರದೊಂದಿಗೆ ಹಿರೇನರ್ತಿ. ದಯವಿಟ್ಟು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಕಬಡ್ಡಿ ಅಂಗಣಕ್ಕೆ ಬನ್ನಿ. ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಕಬಡ್ಡಿ ಅಂಗಣಕ್ಕೆ ಬನ್ನಿ. ಸರ್, ಸ್ಪ್ರೇ ಬೇಕಾಗಿದೆ. ಅಲ್ಲಿ ನೋಡಿ, ಅಲ್ಲಿದ್ದಾರೆ, ಅಲ್ಲಿ ಸಂಪರ್ಕಿಸಿ. ಅದ್ಭುತವಾದಂತ ಪ್ರಯತ್ನ ಯಶಸ್ವಿಯಾಗಿ ವಾಪಸ್ ಆಗುತ್ತಾ ಇದೆ. ಆಪರೇಷನ್ ಆಟಗಾರರು ಬಂದ ತಕ್ಷಣವೇ ತೀರ್ಪುಗಾರರು ವಾರ್ತೆಯನ್ನು ನೀಡ್ತಾ ಇದ್ದಾರೆ. 21 ಪಂದ್ಯ 19 ಅಂಕದ ಬೃಹತ್ ಅಂತರ. ಲಾಸ್ಟ್ ಮಿನಿಟ್ ಗೆಲುವಿನ ಹಾದಿಯಲ್ಲಿ ಸಬ್ಸಿಡಿ ಆಗಿ ಬಂದಿರುವಂತಹ ಆಟಗಾರ ಯಶಸ್ವಿ ದಾಳಿಯಲ್ಲಿ ವಾಪಸ್ ಆಗ್ತಾ ಇದೆ. 21 ಅಂಕದ ಬೃಹತ್ ಅಂತರದೊಂದಿಗೆ ಹಿರೇನರ್ತಿ ತಂಡ. ನೆಕ್ಸ್ಟ್ ಮ್ಯಾಚ್ ಸೌನ್ಸಿ ವರ್ಸಸ್ ಸೆಮಿಫೈನಲ್ ಪಂದ್ಯ ಸೌನ್ಸಿ ಬಿ ವರ್ಸಸ್ ಶಿರೂರ್. ಇದು ಕೊನೆಯ ಕರೆ.
3-3 ಸ್ಕೋರ್ ಮತ್ತೊಮ್ಮೆ ಸಾಲಾಗ್ತಾ ಇದೆ. ಅಂಕನ ಹೆಸರಲ್ಲಿ ಎಡೆಬುದಿಯಾಳ್ ಹಾಗೂ ಲಾಸ್ಟ್ ಕ್ವಾರ್ಟರ್ ನೆಲಗುಡ್ಡ ತಂಡಕ್ಕೆ ಈಗಾಗಲೇ ನೆಲಗುಡ್ಡ ತಂಡದ ಆಟಗಾರರು ಅಂಕಣದಲ್ಲಿದ್ದಾರೆ. PT ಉಷಾ ತರ ಓಡ್ತಾ ಇದ್ದಾಳೆ. ಅವಳಿಗೆ ಚಪ್ಪಾಳ ಮೂಲಕ ಅಭಿನಂದಿಸಬೇಕು. ಹಿರೇನಟ್ಟಿ ತಂಡ ಸೆಮಿಫೈನಲ್ಗೆ ಗೆಲ್ತಾ ಇದೆ. ಜೋರಾದ ಚಪ್ಪಾಳ ಬರಬೇಕು ಆತ್ಮಾರ. ಕುಂದಗೋಳ ವಿಧಾನಸಭಾ ಮತಕ್ಷೇತ್ರದ 4 ಬಹುಮಾನಗಳಲ್ಲಿ 1 ಬಹುಮಾನ ಕಟ್ಟಿಟ್ಟ ಬುತ್ತಿ. ಈ ಒಂದು ಪರಾಜಿತ ತಂಡಕ್ಕೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾಗಿರುವಂತಹ ಹುಕ್ಕೇರಿ ಸರ್ ಅವರು, ನಮ್ಮ ಕ್ರೀಡಾ ಯುವ ಸಬಲೀಕರಣ ಜಿಲ್ಲಾಧಿಕಾರಿಗಳಾಗಿರುವಂತಹ ನಮ್ಮ ಅಮರಾಪುರ ಸರ್ ಅವರು ಪ್ರಶಸ್ತಿ ಪ್ರದಾನ ಸಮಾರಂಭ ನೆರವೇರಿಸಿಕೊಡ್ಬೇಕೆಂದು ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. PT ಉಷಾ ತರ ಆಡ್ತಾ ಇದ್ದಾಳೆ, ಓಡ್ತಾ ಇದ್ದಾಳೆ. ಅವಳಿಗೆ ಅಭಿನಂದನೆ ಮಾಡಬೇಕು. ಎಲ್ಲರೂ ಚಪ್ಪಾಳ ಮೂಲಕ ಅಭಿನಂದಿಸಬೇಕು. 3-4 ಅಗಡಿ ತಂಡದ ಆಟಗಾರರು ಅಗಡಿ ಮತ್ತು ಔಟ್ ಕೊಟ್ರ ಅಂಪೈರ್ ಹೊರಗಾಮ. ಮೂರು ಮತ್ತು 4ನೇ ಸ್ಥಾನಕ್ಕೆ ಕೌಶಿ ಮತ್ತು ಶಿರೂರ್ ತಂಡ ಅತ್ಯುತ್ತಮ ಆಟಗಾರ್ತಿಯರು. ಧಾರವಾಡ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರುವಂತಹ ಪ್ರೀತಮ್ಮನ ಆಗಮಿಸಿದ್ದಾರೆ. ನಾನು ಬಿಡಲ್ಲ, ನೀನು ಬಿಡಲ್ಲ ಸ್ವಾಗತ. ಧಾರವಾಡ ಜಿಲ್ಲಾ ಕಬಡ್ಡಿ ವಿಜಿಲ್ ಕಡೆ ಗಮನ ನಿಂತಾವೆ. ಲೈಟ್ ಭಾರತೀಯ ಜನತಾ ಪಕ್ಷದ ರಾಜ್ಯ ಎಸ್ಸಿ ಮೋರ್ಚಾ ಕೋಶಾಧ್ಯಕ್ಷರಾಗಿರುವಂತಹ ಮಣಿಕಂಠನ ಶಾಗೋಟಿಗೆ ಅವರು, ಹಾಗೆಯೇ ಸಿದ್ದಾಮ ವಿಧಾನಸಭಾ ಮತಕ್ಷೇತ್ರದ ನಾಯಕರು, ಖ್ಯಾತ ಉದ್ಯಮಿಗಳಾಗಿರುವಂತಹ ನಗರನ್ನ ಕಟ್ಟೀರವರು, ಹಾಗೆಯೇ ನಮ್ಮ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸರ್ ಅವರ ಆಪ್ತ ಸಹಾಯಕರಾಗಿರುವಂತಹ ರಾಘವೇಂದ್ರ ಎರ್ಕರ್ ಸರ್ ಅವರು, ಶ್ರೀ ಪಾಟೀಲ್ ಸರ್ ಅವರು ಎಲ್ಲರೂ ಕೂಡ ಪಾಲ್ಗೊಂಡು ಎಲ್ಲ ಪಂದ್ಯಾಟವನ್ನ ಮೇಲುಸ್ತರನ್ನು ವಹಿಸಿಕೊಂಡು ಪಂದ್ಯಾವಳಿಯನ್ನು ಅತ್ಯಂತ ಸುಗಮವಾಗಿ ಸಾಗಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವು ಮತ್ತೊಮ್ಮೆ ಧಾರವಾಡ ಜಿಲ್ಲಾ ಕಬಡ್ಡಿ ಅಮಿಕರ್ ಧಾರವಾಡ ಜಿಲ್ಲಾ ಕಬಡ್ಡಿ ಅಮಿಕರ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ನೇತಾಜಿ ಸರ್ ಅವರು, ನಮ್ಮ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿರುವಂತಹ ಅನಿಲ್ ಸರ್ ಅವರು, ರಾಷ್ಟ್ರೀಯ ತರಬೇತುದಾರರಾಗಿರುವಂತಹ ನಮ್ಮ ತಾನಾಜಿ ಸರ್ ಅವರ ನೇತೃತ್ವದಲ್ಲಿದೆ ಪಂದ್ಯಾಟ ಎಲ್ಲ ಸುಗಮವಾಗಿ ಸಾಗುತ್ತಾ ಇದೆ. ಈಗಾಗಲೇ ವೇದಿಕೆಯಲ್ಲಿ ರಾರಾಜಿಸ್ತಾ ಇರುವ ನಮ್ಮೆಲ್ಲ ಈ ಭಾಗದ ಗ್ರಾಮೀಣ ಭಾಗದ ಕ್ರೀಡಾ ತಾರೆಗಳನ್ನು ಗುರುತಿಸಿ ಗೌರವಿಸಿ ಅವರ ಪ್ರತಿಭಟಕಂತೆ ಪುರಸ್ಕಾರವನ್ನು ನೀಡಿ ಗೌರವಿಸಲಿದ್ದಾರೆ. ಈ ಪಂದ್ಯಾಟದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಚತುರ್ಥ ಸ್ಥಾನ ಪಡೆದಿರುವಂತಹ ಆಟಗಾರರಿಗೆ ವಿಶೇಷವಾದಂತಹ ನಗದು ಬಹುಮಾನಗಳ ಜೊತೆ ಪಾರಿತೋಷಿಕವನ್ನು ನೀಡಿ ಗೌರವಿಸುವ ನಮ್ಮ ಭಾರತದ ಸರ್ಕಾರದ ಕೇಂದ್ರದ ಸಚಿವರು, ದೇಶದ ವಿರುದ್ಧದ ರಾಜಧಾನಿ ಧಾರವಾಡ ಲೋಕಸಭಾ ಮತಕ್ಷೇತ್ರದ ಜನಪ್ರಿಯ ಸಂಸದರಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸರ್ ಅವರ ಪ್ರಸ್ತುತಪಡಿಸುವ ಸಂಸದ ಕ್ರೀಡಾ ಮಹೋತ್ಸವದ ಟ್ರೋಫಿಗಳನ್ನ ತೋರಿಸ್ಬೇಕಂತ ಹೇಳ್ತಾ ಇದ್ದೀವಿ. ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯ ಅಂಕಣ ಆಗಲಿ ಈಗಾಗಲೇ ಟ್ರೋಫಿಗಳ
ಸಂಬಂಧಿತ ಟ್ರೋಫಿಗಳು ವೇದಿಕೆಯಲ್ಲಿ ರಾರಾಜಿಸ್ತಾ ಇದ್ದಾವೆ. ಹೋದ ಕಬಡ್ಡಿಯಲ್ಲಿ ಮೈಯ ಕರ್ನಾಟಕದ ಅತ್ಯುತ್ತಮವಾದ ಉದಾಹರಣೆ ಬರ್ತಾ ಇದೆ. ಸಂಪಾದನೆಗೆ ಹಿರಿಯ ವಿಭಾಗದ ಗಾಳಿಗಾರ ಅತ್ಯಂತ ವೇಗಭರಿತ ಪಂದ್ಯ ಆರಂಭದಲ್ಲಿ ನಿಧಾನವಾಗಿ ಸಾಗ್ತಾ ಇದೆ. 7 ಹಂತದ ಸಂಪಾದನೆಯೊಂದಿಗೆ ಆರಂಭಿಸಿರುವಂತಹ ಅಗಡಿ ಪಂದ್ಯ ಮೊದಲ ಅಗಡಿ ತಂಡದ ಚಾಚ ಗಾಳಿಗರ ದಾಳಿ ಭಾಗದಲ್ಲಿ ಎರಡನೆಯ ದಾಳಿಯನ್ನು ಸಂಘಟನೆ ಮಾಡಬಲ್ಲಂತ ಆಟಗಾರ 5 ಜನ ಆಟಗಾರರಾದ ಪೊಲೀಸರ ಆಪಿದಂತಹ ಸಂದರ್ಭದಲ್ಲಿ ಹಾಗೆಯೇ ನಮ್ಮ ಜೊತೆಗೆ ಕೈ ಜೋಡಿಸಿರುವಂತಹ ಧಾರವಾಡ ಸಂಸದ ಕ್ರೀಡಾ ಮಹೋತ್ಸವದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ, ಜಿಲ್ಲಾ ಆರೋಗ್ಯ ಇಲಾಖೆ, ಜಿಲ್ಲಾ ಹೆಸ್ಕಾಂ ಇಲಾಖೆ ಶಿಕ್ಷಕರು ಕೂಡ ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದಾರೆ. ಸಂಸದ ಕ್ರೀಡಾ ಮಹೋತ್ಸವಕ್ಕೆ